ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. UAE ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಬೆನ್ನಿಗೆ ಚೂರಿ ಹಾಕುವಂತಹ, ದ್ರೋಹ ಬಗೆಯುವಂತಹ ಕೆಲಸವನ್ನು ಇಸ್ರೇಲ್ ಮಾಡಿದೆ ಮತ್ತು ತಾನು ಮಾಡಿಲ್ಲ ಅನ್ನುವ ರೀತಿಯಲ್ಲಿ ಬಿಂಬಿಸಿ ಅದನ್ನು ಇರಾನ್ ತಲೆಗೆ ಕಟ್ಟಿ ಅಲ್ಲಿ ಒಂದಷ್ಟು ಮಧ್ಯಪ್ರಾಚ್ಯದಲ್ಲಿ ಮುಸ್ಲಿಂ ರಾಷ್ಟ್ರಗಳ ನಡುವೆ ದೊಡ್ಡ ಕಾಳಗ ಆಗುವ ರೀತಿಯಲ್ಲಿ ನೋಡ್ಕೊಳ್ಳೋದು ಅದರ ಉದ್ದೇಶ ಆಗಿತ್ತು ಅಂತ ಈಗ ವಿವರಗಳು ಹೊರಗಡೆ ಬೀಳ್ತಾ ಇದೆ. ಅದು ಸಣ್ಣ ಪುಟ್ಟ ಜಾಗದ ಮೇಲೆ ದಾಳಿ ಮಾಡಿಲ್ಲ. ಇಡೀ ಅರಬ್ ರಾಷ್ಟ್ರಗಳಲ್ಲಿ ಇರುವಂತಹ ಏಕೈಕ ಪವರ್ ಪ್ಲ್ಯಾಂಟ್, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್, ಪರಮಾಣು ವಿದ್ಯುತ್ ಸ್ಥಾವರ ಏನಿದೆ ಅದು UAEಯಲ್ಲಿದೆ. UAE ಆ ಪರಮಾಣು ವಿದ್ಯುತ್ ಸ್ಥಾವರದ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಅದು ಕಟ್ಟಿದ್ದು ಇರಾನ್ ತಲೆಗೆ. ಅದು ಈಗ ಹೊರಗಡೆ ಬಿದ್ದಿದೆ. ಸೊ ಏನದು ವಿವರಗಳು, ಯಾವತ್ತಾಯಿತು, ಏನಾಯಿತು? ಈ ಹಿಂದೆಯೂ ಸಹ ಒಂದು ವಾರದ ಹಿಂದೆ ಅದೇ UAEಯಲ್ಲಿರುವಂತಹ ಆಯಿಲ್ ರಿಫೈನರಿಗಳ ಮೇಲೆ ದಾಳಿಯಾಗಿತ್ತು. ಅದು ಯಾರು ಮಾಡಿದ್ದು ಹಾಗಾದರೆ? ಇರಾನ್ ಹೇಳ್ತಿದೆ ನಾವು ಮಾಡಿಲ್ಲ ಅಂತ. ಅದರ ಬಗ್ಗೆಯೂ ಸಹ ಒಂದಷ್ಟು ಮಾಹಿತಿ ಬಂದಿದೆ. ಅದನ್ನು ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿದೆ, ಇರಾನ್ ಮತ್ತು ಅಮೇರಿಕ ನಡುವಿನ ಯುದ್ಧ ಪ್ಲಸ್ ಇಸ್ರೇಲು ಸಹ ಅದರ ಭಾಗ. ಅದರದ್ದು ಏನೇನಾಯಿತು, 40 ದಿನ ಯುದ್ಧ ವಿರಾಮ ಎಲ್ಲ ನಡೀತಾ ಇದೆ. ಈಗ ಇದರ ನಡುವೆ ಅಮೇರಿಕ ಯುದ್ಧಕ್ಕೆ ಹೋಗೋದಕ್ಕೆ ಧೈರ್ಯ ಮಾಡ್ತಿಲ್ಲ, ಮನಸ್ಸಲ್ಲ ಧೈರ್ಯ ಮಾಡ್ತಿಲ್ಲ, ಧೈರ್ಯ ಸಲ್ತಿಲ್ಲ. ಸುಮ್ಮನೆ ಕಟ್ಟುಕತೆ ಹೇಳ್ಕೊಂಡು ಓಡಾಡ್ಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಇದೋ ದಾಳಿ ಮಾಡಿಬಿಟ್ವಿ, ಅದೋ ದಾಳಿ ಮಾಡಿಬಿಟ್ವಿ ಅಂತ. ನಿನ್ನೆ ಇದ್ದಕ್ಕಿದ್ದ ಹಾಗೆ ಇನ್ನೊಂದು ಗಂಟೆಯಲ್ಲಿ ದಾಳಿ ಮಾಡುವವನಿದ್ದೆ, ಆದರೆ ಅರಬ್ ರಾಷ್ಟ್ರಗಳು ಮಾತುಕತೆ ಮಾಡೋಣ, ಮುಂದುವರಿತಾ ಇದೆ ಮಾತುಕತೆ ಅಂತ ಹೇಳಿದ್ದಕ್ಕೆ ನಾನು ನಿಲ್ಲಿಸ್ಬಿಟ್ಟೆ. ಇಲ್ಲದೆ ಹೋದರೆ ಇರಾನನ್ನು ನುಚ್ಚು ನೂರು ಮಾಡಿಬಿಡ್ತಿದೆ. ಹೀಗೆ ಬೇಕಾಬಿಟ್ಟಿ ಡೈಲಾಗುಗಳನ್ನು ಹೊಡ್ಕೊಂಡು ಧೈರ್ಯ ಇಲ್ಲ ತನಗೆ ಮತ್ತೆ ಇರಾನ್ ಜೊತೆ ಯುದ್ಧಕ್ಕೆ ಹೋಗೋದು ಅನ್ನೋದನ್ನು ಅಮೆರಿಕ ತೋರಿಸ್ಕೊಳ್ತಿದೆ. ಸೊ ಅಮೆರಿಕದ ಉದ್ದೇಶ, ಟ್ರಂಪ್ ಉದ್ದೇಶ, ಹೇಗಾದರೂ ಮಾಡಿ ಇರಾನ್ ಜೊತೆ ಒಂದು ಪರ್ಮನೆಂಟ್ ಪೀಸ್ ಒಪ್ಪಂದ ಮಾಡ್ಕೊಳ್ಬೇಕು, ಶಾಂತಿ ಒಪ್ಪಂದ ಮಾಡ್ಕೊಳ್ಬೇಕು. ಅದಕ್ಕೆ ಪಾಕಿಸ್ತಾನ ಮೇಲೆ ಪ್ರೆಷರ್ ಹಾಕಿ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಆಗಲಿ ಅನ್ನೋದು ಅದು ಅಮೆರಿಕದ ಉದ್ದೇಶ. ಹಾಗಾಗಲಿಲ್ಲ ಅಂದರೆ ಬೇರೆ ಅರಬ್ ರಾಷ್ಟ್ರಗಳಾದರೂ ಇರಾನ್ ಜೊತೆ ಮಾತಾಡಿ ಯುದ್ಧಕ್ಕೆ ಫುಲ್ ಸ್ಟಾಪ್ ಇಡಬೇಕು. ಸಿಕ್ಕಾಪಟ್ಟೆ ಲಾಸ್ ಆಗೋಗಿದ್ದೀವಿ, ಸಿಕ್ಕಾಪಟ್ಟೆ ಪೆಟ್ಟು ತಿಂದಿದ್ದೀವಿ ಅನ್ನೋದು ಅಮೆರಿಕ ಲೆಕ್ಕಾಚಾರ. ಬಟ್ ಅಮೆರಿಕ ಆ ಮನಸ್ಥಿತಿಯಲ್ಲಿ ಇರಬಾರ್ದು. ಇರಾನ್ ಮತ್ತು ಅರಬ್ ರಾಷ್ಟ್ರಗಳ ನಡುವೆ ಸ್ನೇಹ ಮತ್ತೆ ಕೂಡಬಾರ್ದು. ಇದು ಇಸ್ರೇಲ್ನ ಉದ್ದೇಶ. ಇಸ್ರೇಲ್ಗೆ ಅದೊಂದೇ ದಾರಿ ಇರೋದು. ಯುದ್ಧ ನಿರಂತರವಾಗಿ ನಡೀತಾನೆ ಇರಬೇಕು, ಇರ್ಬೋದು ಇಸ್ರೇಲು. ಯಾಕೆಂದರೆ ಇಸ್ರೇಲ್ಗೆ ಯುದ್ಧ ಆದರೆ ಕಷ್ಟಪಡೋದು ಅಮೆರಿಕ ದುಡ್ಡು, ಅಮೆರಿಕ ವೆಪನ್ಸು, ಅಮೆರಿಕದವ್ರ ಕರ್ಮ. ಇಸ್ರೇಲ್ ಅವರು ಬಂಕರಲ್ಲಿ ನೆಮ್ಮದಿಯಾಗಿ ಕೂತ್ಕೊಂಡು ಬ್ರೆಡ್ ಬಟರ್ ತಿನ್ಕೊಂಡು ಆರಾಮಾಗಿರ್ತಾರೆ. ಇದು ಅವ್ರ ಲೆಕ್ಕಾಚಾರ. ನೆತನ್ಯಾಹುಗೆ ಪೊಲಿಟಿಕಲ್ ರೀಸನ್ಸು ಇದೆ. ಆ ಕಾರಣಕ್ಕೆ ಏನು ಮಾಡಿದ್ರು ಅಮೆರಿಕ ಇರಾನ್ ಮೇಲೆ ಯುದ್ಧಕ್ಕೆ ಹೋಗ್ತಿಲ್ವಲ್ಲ, ಏನಾದರೂ ಮಾಡಿ ಅರಬ್ ರಾಷ್ಟ್ರಗಳ ನಡುವೆನೇ ಜಗಳ ತಂದಿಕ್ಕಬೇಕು, ಇರಾನ್ ವಿರುದ್ಧ UAEಯನ್ನು ಎತ್ತಿ ಕಟ್ಟಬೇಕು, UAEಯಿಂದ ದಾಳಿ ಮಾಡಿಸ್ಬೇಕು ಅಂತ ಇಸ್ರೇಲ್ ತೀರ್ಮಾನಿಸಿ ಮೊನ್ನೆ, ಅದರ ಹಿಂದಿನ ವಾರದ ಆಮೇಲೆ ಹೇಳ್ತೀನಿ, ಮೊನ್ನೆ ಏನಾಯಿತು, ಮೇ 17ನೇ ತಾರೀಕು 3 ಡ್ರೋನ್ಗಳು ಇರಾಕ್ ಕಡೆಯಿಂದ UAEಗೆ ಬಂದು ಬಿದ್ದವು. ಅವುಗಳಲ್ಲಿ 2 UAE ಹೊಡೆದು ಉರುಳಿಸ್ತು. ಒಂದು ಮಾತ್ರ ಒಂದು ಪವರ್ ಜನರೇಟರ್ಗೆ ಬಂದು ಬಿತ್ತು. ಪವರ್ ಜನರೇಟರ್. ಆ ಪವರ್ ಜನರೇಟರ್ ಯಾವುದರದ್ದು, ಯಾವ ಆವರಣದಲ್ಲಿರೋದು ಅಂದರೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್, ಪರಮಾಣು ವಿದ್ಯುತ್ ಸ್ಥಾವರದ ಆವರಣದಲ್ಲಿ ಬಂದು ಬಿದ್ದಿದೆ. ಅದು ಅಂಥದ್ದಂತಲ್ಲ, ಅದು ಬರಾಖ ಅನ್ನುವಂತಹ ನ್ಯೂಕ್ಲಿಯರ್ ಸೈಟ್. ಅದು ಇಡೀ ಅರಬ್ ರಾಷ್ಟ್ರಗಳಲ್ಲಿಯೇ, ಮಧ್ಯಪ್ರಾಚ್ಯದಲ್ಲಿಯೇ ಏಕೈಕ ಪರಮಾಣು ವಿದ್ಯುತ್ ಸ್ಥಾವರ ಅದು. ಆ ಸ್ಥಾವರದ ಮೇಲೆ ದಾಳಿ ಆಗಿದೆ. ಅದರ ಜನರೇಟರ್ ಮೇಲೆ 1 ಡ್ರೋನ್ ಬಿದ್ದಿದ್ದೆ, 2 ಹೊಡೆದುರುಳಿಸಿದವೆ ಆ್ಯಂಟಿ ಮಿಸೈಲ್ ಸಿಸ್ಟಮ್ಗಳು. UAE ಏನು ಅನ್ಕೊಳ್ತು, ಇದು ಇರಾನ್ನ ಕಿತಾಪತಿ, ಇರಾನೇ ಮಾಡಿರೋದು ಅಂತ. ಯಾಕೆ ಅಂದರೆ ಅದರ ಹಿಂದಿನ ವಾರ, ಒಂದು ವಾರದ ಹಿಂದೆ ಫುಜೈರಾ ಅನ್ನುವಂತಹ ಪ್ರದೇಶದಲ್ಲಿದ್ದಂತಹ ಆಯಿಲ್ ರಿಫೈನರಿಗಳು ಮೇಲೆಯೂ ಸಹ ಸುಮಾರು 12-13ವರೆಗೂ ಮಿಸೈಲ್ಗಳು ಬಂದು ಬಿದ್ದಿತ್ತು, ಒಂದಷ್ಟು ಡ್ರೋನುಗಳು ಬಂದು ಬಿದ್ದಿತ್ತು. ಒಟ್ಟಾರೆಯಾಗಿ 60 ಮಿಸೈಲು, ಡ್ರೋನುಗಳು 20 ಮಿಸೈಲ್ಸು, ಡ್ರೋನುಗಳು ಬಂದು ಅಲ್ಲಿ ಬಿದ್ದಿತ್ತು. ಒಂದಷ್ಟು ರಿಫೈನರಿಗಳಿಗೆ ಬೆಂಕಿ ಬಿದ್ದಿತ್ತು. ಆವಾಗಲೂ ಸಹ UAE ಹೇಳಿದ್ದು ಇದು ಇರಾನ್ನ ಕೃತ್ಯ. ಯಾಕೆಂದರೆ ಹೊರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಹೇಳ್ತು ಅಂತ UAE ಒಂದು ಹಡಗನ್ನು ಅಲ್ಲಿ ಪಾಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತು. ಅದನ್ನು ಇರಾನ್ ಕ್ಯಾಚ್ ಮಾಡ್ಕೊಳ್ತು.
ಅದರ ವಿರುದ್ಧ ಕ್ರಮ ಕೈಗೊಳ್ತು. ಆ ಸಿಟ್ಟಿನಲ್ಲಿ ಇರಾನ್ ನಮ್ಮ ಮೇಲೆ ದಾಳಿ ಮಾಡಿಬಿಟ್ಟಿದೆ ಅಂತ ಹೇಳಿ ಅಮೇರಿಕಾಗೆ ಹೇಳಿ ಆ ಇದರಲ್ಲಿ ಹೊರ್ಮುಸಲ್ಲಿ ನಾವಿನ ಮೇಲೆ ಹಡಗು ಬಿಡೋದೇ ಇಲ್ಲ ಅಂತ UAE ಹೇಳ್ಕೊಳ್ತು. ನಿಮ್ಮನ್ನು ನಂಬಿ ಬಿಟ್ಟಿದ್ದಕ್ಕೆ ಒಂದು ಪೆಟ್ಟು ಬಿದ್ದಿದೆ, ಇನ್ನು ಬಿಡಲ್ಲ ಅಂತ. ಆದರೆ ಈಗ ಬರ್ತಿರುವಂತಹ ಸುದ್ದಿಯ ಪ್ರಕಾರ ಆ ದಾಳಿಯೂ ಸಹ ಒಂದು ವಾರದ ಹಿಂದೆ ಫುಜೈರಾ ಅನ್ನುವಂತಹ ಜಾಗದಲ್ಲಿ ನಡೆದಂತಹ ದಾಳಿಯೂ ಸಹ ಇರಾನ್ ಮಾಡಿಲ್ಲ. ಅವತ್ತಿನಿಂದ ಇರಾನ್ ಹೇಳ್ಕೊಂಡೇ ಬರ್ತಿದೆ ನಾವು ಮಾಡಿಲ್ಲ ಅದನ್ನ ಅಂತ. ಬಟ್ ಈಗ ಗೊತ್ತಾಗ್ತಿರೋದು ಇಸ್ರೇಲೇ ಮಾಡಿಸಿರೋ ಸಾಧ್ಯತೆ ಇದೆ. ಮೊನ್ನೆ ಮೇ 17ನೇ ತಾರೀಕು ಆಗಿದೆಯಲ್ಲ ದಾಳಿ, ಪವರ್ ಪ್ಲಾಂಟ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಬಳಿ. ಅದೇ ರೀತಿಯಲ್ಲಿ ಇದನ್ನು ಸಹ ಇಸ್ರೇಲ್ ಮಾಡಿ ಇರಾನ್ ತಲೆಗೆ ಕಟ್ಟುವಂತಹ ಪ್ರಯತ್ನ ಮಾಡಿದೆ. ಆ ಮೂಲಕ UAE ಮತ್ತು ಇರಾನ್ ನಡುವೆ ಒಂದು ಯುದ್ಧದ ಪರಿಸ್ಥಿತಿಯನ್ನು ತಂದಿಡಬೇಕು. UAE ಮತ್ತು ಇರಾನ್ ನಡುವೆ ಯುದ್ಧ ಅಂದರೆ ಅಮೆರಿಕ ಆಟೋಮೆಟಿಕ್ ಆಗಿ ಬರಲೇಬೇಕಾಗತ್ತೆ. ಯಾಕೆಂದರೆ ಅರಬ್ ರಾಷ್ಟ್ರಗಳಲ್ಲಿ ರಕ್ಷಣೆಯ ಗುತ್ತಿಗೆ ಪಡ್ಕೊಂಡಿರೋದು ಅಮೆರಿಕ. ಆ ಮೂಲಕ ಯುದ್ಧ ಮತ್ತೆ ಆರಂಭ ಆಗುತ್ತೆ. ಇರಾನನ್ನು ಹೇಗಾದರೂ ಮಾಡಿ ಮುಗಿಸುವವರೆಗೆ ಯುದ್ಧ ನಿಲ್ಲಬಾರದು ಅನ್ನೋದು ಇಸ್ರೇಲ್ನ ಲೆಕ್ಕಾಚಾರ. ಈ ರೀತಿಯಾಗಿ ತನ್ನದೇ ಜೊತೆಗೆ ನಿಂತಿರುವ ರೀತಿಯಲ್ಲಿರುವಂತಹ ಒಂದು UAE ಅನ್ನುವಂತಹ ದೇಶಕ್ಕೆ ಯಾಕೆ ನಿಂತಿದೆ ಅಂತ ಹೇಳ್ತೀನಿ ಅಂದರೆ, ಅಮೆರಿಕದ ದೋಸ್ತುಗಳು ಇವರೆಲ್ಲ. UAE, ಕತಾರು, ಕುವೈತು, ಸೌದಿ ಅರೇಬಿಯಾ, ಈ ರೀತಿ ಎಲ್ಲ ದೇಶಗಳು ಮಧ್ಯಪ್ರಾಚ್ಯದಲ್ಲಿರೋ ಅವರೆಲ್ಲರೂ ಸಹ ಅಮೆರಿಕಾಗೆ ಜಾಗ ಕೊಟ್ಟಿದ್ದಾರೆ. ಅಮೆರಿಕ ಸೇನೆಗೆ ಜಾಗ ಕೊಟ್ಟಿದ್ದಾರೆ, ವಾಯುನೆಲೆ, ಸೇನಾ ನೆಲೆ ಎಲ್ಲದಕ್ಕೂ ಜಾಗ ಕೊಟ್ಟಿದ್ದಾರೆ. ಹಾಗಿರ್ಬೇಕಾದ್ರೆ ಅಮೆರಿಕ ಅವರೆಲ್ರಿಗೂ ದೋಸ್ತು ಅನ್ನೋದಾದರೆ ಅಮೆರಿಕದ ಪಕ್ಕಾ ದೋಸ್ತು ಇಸ್ರೇಲು. ಹಾಗೆ ಅರಬ್ ರಾಷ್ಟ್ರಗಳು ಮತ್ತು ಇಸ್ರೇಲು ಸಹ ಒಂದೇ ಕಡೆ ನಿಂತಂಗೆ ಆಗತ್ತೆ. ಹಾಗಿದ್ದು ಸಹ ಸುಳ್ಳು ಹೇಳಿ ಇರಾನ್ ದಾಳಿ ಮಾಡ್ತು ಅಂತ ಹೇಳಿ ತನ್ನ ಜೊತೆ ಇರುವಂತಹ UAE ಮೇಲೆ ಇಸ್ರೇಲ್ ದಾಳಿ ಮಾಡಿದೆಯಲ್ಲ, ಬೆನ್ನಿಗೆ ಚೂರಿ ಹಾಕಿದೆಯಲ್ಲ, ದ್ರೋಹ ಬಗೆದಿದೆಯಲ್ಲ ಅನ್ನುವಂತಹ ಮಾತುಗಳು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. UAEಗೂ ಸಹ ಇದು ಅರ್ಥ ಆಗಿದೆ. ಯಾಕಂದರೆ ಅಟ್ಯಾಕ್ ಆಗಿದ್ದ ಜಾಗ ಅಂಥದ್ದು ಬಹಳ ಮುಖ್ಯವಾದ್ದು. UAEಗೆ ಅದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್, ಅದ್ರ ಮೇಲೆ ಈ ರೀತಿ ಇನ್ನೊಬ್ಬರ ಹೆಸರಲ್ಲಿ ದಾಳಿ ನಡೆಸೋದಿದೆಯಲ್ಲ, ಅದು ಈಗ UAE ಸಿಟ್ಟಿಗೆದ್ಬಿಟ್ಟಿದೆ. ಇರಾನ್ ಈಗ ಹೇಳ್ತಾ ಇದೆ ನಾವು ಹೇಳಲಿಲ್ವ, ನಾವು ಮಾಡಿಲ್ಲ, ಕಳೆದ ವಾರದ ಫುಜೈರಾ ಅಟ್ಯಾಕು ನಾವು ಮಾಡಿಲ್ಲ, ಈಗಲಾದರೂ ಅರ್ಥ ಮಾಡ್ಕೊಳ್ಳಿ, ನಮಗೆ ತಂದಿಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಸೊ ಈಗ UAE ಯಾವ ಕ್ರಮ ಕೈಗೊಳ್ಳುತ್ತೆ, ಯಾವ ನಿಟ್ಟಿನಲ್ಲಿ ಹೋಗುತ್ತೆ, ಅಮೆರಿಕ ಮುಂದೆ ಹೇಗೆ ದೂರನ್ನು ಕೊಡುತ್ತೆ, ಅಮೆರಿಕ ಹೇಗೆ ಮಧ್ಯಪ್ರವೇಶ ಮಾಡುತ್ತೆ, ಅಥವಾ ಯುದ್ಧದ ಏನಾಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಯುದ್ಧ ವಿರಾಮ ಒಂದು ರೀತಿಯಾಗಿ ಅನ್ಲಿಮಿಟೆಡ್ ಆಗಿ ಹೋಗ್ತಾ ಇದೆ. ಈಗ ಒಂದು ಡೇಟ್ ಇಲ್ಲ ಯುದ್ಧ ವಿರಾಮಕ್ಕೆ. ಅಮೆರಿಕ ಸೋತು ಸುಣ್ಣಾದ ರೀತಿಯಲ್ಲಿ ಒಂದು ಅನಿರ್ದಿಷ್ಟ ಅವಧಿಗೆ ಯುದ್ಧ ವಿರಾಮ ಅಂತ ಘೋಷಣೆ ಮಾಡ್ಕೊಂಡಿದೆ ಏಕಪಕ್ಷೀಯವಾಗಿ ಅಮೆರಿಕ. ಇರಾನ್ ಕಡೆಯಿಂದ ಏನು ಬಂದಿಲ್ಲ. ಬಟ್ ಮಾತುಕತೆಗಳು ನಡೆಸೋ ಪ್ರಯತ್ನ ನಡೆಸ್ತಿದೆ. ಅದರ ನಡುವೆ ಯುದ್ಧವನ್ನು ಹೇಗಾದರೂ ಮತ್ತೆ ಇಗ್ನೈಟ್ ಮಾಡಬೇಕು, ಮತ್ತೆ ಬೆಂಕಿ ಹಚ್ಚಬೇಕು ಅಂತ ಇಸ್ರೇಲ್ ಇಂತಹ ನೀಚ ಕೃತ್ಯ ಮಾಡಿದೆ. UAE ಮೇಲೆ ತಾನು ದಾಳಿ ಮಾಡಿ ಇರಾನ್ ತಲೆಗೆ ಕಟ್ಟುವಂಥ ಪ್ರಯತ್ನವನ್ನು ನಡೆಸಿದೆ. ಅದೀಗ ಸಿಕ್ಕಾಕೊಂಡಿದೆ ಅಷ್ಟೇ. ಸೊ ಇದಿಷ್ಟು ಇಸ್ರೇಲ್ ಮಾಡಿರುವಂತಹ ಹೊಸ ದ್ರೋಹ ಮೋಸದ ವಿಚಾರ ಈಗ ಹೊರಗಡೆ ಬಂದಿರೋದು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.